ಮೂರು ಅವಸ್ಥೆಗಳಾಯಿತು. ನಮ್ಮ ದಿನನಿತ್ಯದ ಪ್ರಾರಬ್ಧ ಕರ್ಮ, ಎಚ್ಚರ ಕನಸು ನಿದ್ರೆಗಳಾದವು. ಸತ್ವರಜಸ್ಸು ತಮಸ್ಸಾಯ್ ಏನಾಯಿತು, ಏನಾಗಲಿಲ್ಲ, ಎಲ್ಲ ಆಯಿತು. ಇನ್ನೇನು ಬಾಕಿ ಇಲ್ಲ. ಓಂಕಾರದಲ್ಲಿ ಹೇಳಿದ ಸಂಗತಿಯೇ ಇಲ್ಲ. ಇನ್ನು ನೀವು ಇನ್ನೊಂದು ಅನುಸಂಧಾನ ಅಂದರೆ ಆ ಅನ್ನೋದು ಒಂದು ಅಬ್ರಿವಿಯೇಷನ್ ಅಲ್ವಾ? ಆ ಯಾವುದ್ರ ಅಬ್ರಿವಿಯೇಷನ್? ಆದಿಂದ ಪ್ರಾರಂಭವಾಗುವ ಎಲ್ಲ ಶಬ್ದಗಳು ಅನಂತ, ಆನಂದ, ಅಚ್ಯುತ, ಅವಿನಾಶ, ಅಜ, ಅವ್ಯಯ ಎಲ್ಲವೂ ಅಕಾರದ ಅಬ್ರಿವಿಯೇಷನ್. ಅನಂತ ಶಕ್ತಿ, ಅಜಂ ಅವ್ಯಯಂ ಅಚ್ಯುತಂ, ಅನಂತ ಶಕ್ತಿ. ಆಚಾರ್ಯ ಅಕಾರ ಒಂದು ಅಕಾರ ಪ್ರಣವದ ವ್ಯಾಖ್ಯಾನ ಮಾಡತಕ್ಕಂಥ ಮಾಂಡೂಕದ ಭಾಷ್ಯದಲ್ಲಿ ಬರೀ ಅಕಾರದ ವಿಶೇಷಣ ಕೊಡಿ, ಯಾಕೆಂದರೆ ಅಕಾರ ಅರ್ಥ ಅದು. ಅಜಂ ಅವ್ಯಯಂ ಅನಂತ ಶಕ್ತಿಂ ಅಕ್ಷಯಂ, ಬರೀ ಅಕಾರ ಶಬ್ದ. ಯಾಕೆಂದರೆ ಅವು ಎಲ್ಲವೂ ಅಕಾರದ ಅರ್ಥ. ಆ ಅಂದರೆ ಅಜ, ಆ ಅಂದರೆ ಅವ್ಯಯ, ಆ ಅಂದರೆ ಅಕ್ಷಯ, ಆ ಅಂದರೆ ಅನಂತ, ಆ ಅಂದರೆ ಆನಂದ, ಆ ಎಲ್ಲ ಬಂತು. ಹಾಗೆ ಇಕಾರದಿಂದ ಶುರುವಾಗುವ ಎಲ್ಲ ಶಬ್ದಗಳು ಇಕಾರದ ಅಬ್ರಿವಿಯೇಷನ್. ಅದು ಅಷ್ಟು ಹಾಗೆ ಅಲ್ವ? ಇಂಗ್ಲೀಷ್ನಲ್ಲಿ ಹಾಗೆ ಅಲ್ವ? ನಾನು ವಿನೋದಕ್ಕೋಸ್ಕರ ಹೇಳೋದುಂಟು. ಈಗ ಇನ್ನೆಲ್ಲವೂ ಬಸ್ ಇದೆ, ಆ ಬಸ್ನಲ್ಲಿ AP ಮೋಟಾರ್ ಸರ್ವಿಸ್ ಅಂತ, ಅದು ಕಡೆಗೆ AP ಅಂದರೆ ಆಂಧ್ರ ಪ್ರದೇಶದ್ದು. AP ಫಾರ್ ಆಂಧ್ರ ಪ್ರದೇಶ. ಅದು ನಮ್ಮ ಊರಿನಲ್ಲಿ ಒಂದುಂಟು, ಅದು ಆಂಧ್ರ ಪ್ರದೇಶದಲ್ಲಿ, ಅಲ್ಲೇ ಅದು AP ಮೋಟಾರ್ ಸರ್ವಿಸ್. ಓಹೋ, ಅದು ಅಲ್ಲೇ ಪೆರಡೂರು ದೇವಸ್ಥಾನ ಅನಂತ ಪದ್ಮನಾಭ ಮೋಟಾರ್ ಸರ್ವಿಸ್. ಆಮೇಲೆ ಕಡೆ ಇನ್ನೊಂದು ನಾವೊಂದು ಸ್ಟಾರ್ಟ್ ಮಾಡೋ AP ಏನು ಅಧಿಕ ಪ್ರಸಂಗಿ ಮೋಟಾರ್ ಸರ್ವಿಸು. ಎಲ್ಲಕ್ಕೂ APನೇ ಅಲ್ವಾ? ಯಾವುದು ನೀವು ಆದಿಂದ ಎಯಿಂದ ಪ್ರಾರಂಭ ಆಗುವ ಎಲ್ಲ ಶಬ್ದಗಳು ಏನೇ. ಹಾಗೆ ಅಕಾರದಿಂದ ಪ್ರಾರಂಭವಾಗುವ ಎವ್ರಿ ವರ್ಡ್ ಈಸ್ ಅಬ್ರಿವಿಯೇಷನ್ ಈಸ್ ಆ. ಈ ಅಥವಾ ಊದಿಂದ ಪ್ರಾರಂಭವಾಗುವ ಎಲ್ಲ ಶಬ್ದಗಳು ಉಚ್ಚ, ಉನ್ನತ, ಉಪರ, ಉತ್ಕೃಷ್ಟ, ಏನು ಬೇಕಾದ್ರೆ ತಗೊಳ್ಳಿ. ಉದಾತ್ತ, ಉದೀರ್ಣ, ಏನು ಶಬ್ದ ತಗೊಳ್ಳಿ, ಇದು ಉಕಾರ. ಆಮೇಲೆ ಮಕಾರದಿಂದ ಪ್ರಾರಂಭ ಆಗುವಂಥದ್ದು ಮಕಾರದ ಎಷ್ಟು ಶಬ್ದಗಳು ನಿಮಗೆ ಇದೆ, ಅದು ಎಲ್ಲವೂ ಅಬ್ರಿವಿಯೇಷನ್ ಆವು ಆಗುತ್ತೆ. ಅಷ್ಟೇ ಅಲ್ಲ, ಇನ್ನೊಂದು ತಮಾಷೆ ಇದೆ. ಆ ಅನ್ನುವಲ್ಲಿ ಒಂದು ತಮಾಷೆ ಏನು ಗೊತ್ತುಂಟ? ಮಧ್ಯದಲ್ಲಿ ಒಂದು ಅಕ್ಷರ ಉಳಿದು ಹೋದ್ದು, ನಿಮಗೆ ಬೇರೆ ಅಕ್ಷರಗಳು ಎಲ್ಲ ಅಕ್ಷರ ಕವರೇಜ್ ಆಗುತ್ತೆ. ಆ ಆದಮೇಲೆ ಆ ದೀರ್ಘ ಆಕಾರದಲ್ಲೇ ಸೇರಿಸ್ಬಿಡಿ. ಅದು ಎಷ್ಟು ದೀರ್ಘ ಆ ಪ್ಲುತ ಆದರೆ 3 ಮಾತು, ಅದು ಎಷ್ಟು ಬೇಕಾದ್ರೂ ಮಾಡ್ಕೊಳ್ಬೋದು. ಆಮೇಲೆ ಈ ಹ್ರಸ್ವ ದೀರ್ಘ ಪ್ಲುತ. ವಾಸ್ತವಿಕವಾಗಿ ವ್ಯಾಕರಣದಲ್ಲಿ 3 ಅಕ್ಷರ. ನಮ್ಮಲ್ಲಿ ಕನ್ನಡದ ಅಕ್ಷರ ಅ ಇ ಉ ಅಲ್ಲಿ ಈ ಉ ಹೀಗೆ ವ್ಯಾಕರಣದಲ್ಲಿ ಬರೀತಾರೆ. 3 ಮಾತ್ರೆಗಳದ್ದು ಹ್ರಸ್ವ ದೀರ್ಘ ಪ್ಲುತ. ಹೋಗ್ಕೊಳ್ಳಿ, ಅದು ಆ ಒಂದು ಹೇಳಿಬಿಟ್ರೆ ಹ್ರಸ್ವ ದೀರ್ಘ ಪ್ಲತಃ ಅಂತ, ಅದು 3ಕ್ಕೆ ಸಂಕೇತ ಅಂತ ವ್ಯಾಕರಣ. ಆಮೇಲೆ ಈ ಮತ್ತೆ ಉ ಅಲ್ವಾ? ಉ ಮತ್ತೆ 3ನೇ ಅಕ್ಷರ, ಮಧ್ಯದಲ್ಲಿ ಒಂದು ಈ ಇದೆ. ಅದನ್ನು ಬಿಡುವುದು ಬೇಡ, ನೀವು ಸೇರಿಸಿ, ಇಕಾರವನ್ನು ಸೇರಿಸಿ. ಇಕಾರವನ್ನು ಸೇರಿಸಿದ್ರೆ ಏನಾಯಿತು? ಆ ಪ್ಲಸ್ ಈ ಎ ಆಯಿತು. ಎ ಆಯ್ತಾ? ಆಮೇಲೆ ಮತ್ತೆ ಉ ಬಂತು. ಎ ಆಯಿತು ಅಲ್ವಾ? ಎ ಬಂದ ನಂತರ ಉ ಬಂದರೆ ಏಕಾರ ಆಕಾರ ಆಗತ್ತೆ ಪುನಃ. ರಾಮೇ ಉತ್ಥಿತೆ, ರಾಮ ಉತ್ಥಿತೆ, ಸಂಧಿ. ಅದನ್ನ ಎ ಉ ಆಗತ್ತೆ ಪುನಃ, ಸಂಧಿ ಮಾಡಿ ಓ ಆಯಿತು. ಹಾಗಾಗಿ ಈ ಅನ್ನುವ ಅಕ್ಷರವನ್ನು ಸೇರಿಸಿದರೂ ಕೂಡ ಅದು ಮತ್ತೆ ಸಂಧಿಗರ್ಭ ಸಂಧಿ ಮಾಡಿ ಅದು ಆ ಈ ಉ ಎಲ್ಲ ಅಕ್ಷರಗಳು ಒಂದೊಂದು ಸೇರಿಬಿಟ್ಟಿದ್ದಾವೆ. ಮತ್ತೆ ಯಾವುದು ಅಕ್ಷರ ಉಳಿದದ್ದು? ಸ್ವರ ಉಳಿದೇ ಇಲ್ಲ ಈಗ. ಯಾಕೆ ಗೊತ್ತುಂಟ? ಈ ಆಮೇಲೆ ಉಳಿದದ್ದು ಯಾವುದು? ಋ ಉ ಆಯ್ತಲ್ಲ, ಆ ಈ ಉ. ಆಮೇಲೆ ಋ ಅನ್ನೋದು ಪೂರ್ತಿ ಸ್ವರವೇ ಅಲ್ಲ, ಅದಕ್ಕೆ ನಪುಂಸಕ ಅಕ್ಷರ ಅಂತ ಹೇಳ್ತಾರೆ. ಯಾಕೆಂದರೆ ಅದು ಋ ಅನ್ನೋದು ಸ್ವರವೂ ಹೌದು, ಅದಕ್ಕೆ ಆ ಸೇರಿಸ್ಬಿಟ್ರೆ ರ ಆಗಿಬಿಡುತ್ತೆ, ಅದು ವ್ಯಂಜನ ಆಗಿಬಿಡುತ್ತೆ. ಸೊ ಅದು ಪೂರ್ತಿ ಸ್ವರ ಅಲ್ಲ. ಈ ಕಡೆ ಸ್ವರ ಆದರೆ ಸ್ವರ, ಅದೊಂಥರ ನಮ್ಮ ರಾಜಕೀಯ ಮಂದಿಗಳ ಹಾಗೆ, ಯಾವ ಪಾರ್ಟಿ ಸೇರಬೇಕು ಆ ಕಡೆ ಸ್ವರ ಆದರೆ ಸ್ವರಕ್ಕೆ ಸೇರುತ್ತೆ, ಈ ಕಡೆ ವ್ಯಂಜನ. ಎಲ್ಲಿ ಕುರ್ಚಿ ಸಿಗುತ್ತೋ ಅಲ್ಲಿ ಸೇರಿಕೊಳ್ಳುತ್ತೆ. ಅದು ಮರ್ಯಾದೆ ಇಲ್ಲ ಅದಕ್ಕೆ, ಋಗೆ, ನಮ್ಮ ರಾಜಕಾರಣಿಗಳ ಹಾಗೆ. ಆಮೇಲೆ ಋ ಆದಮೇಲೆ ಅದ್ರ ಮುಂದಿನದ್ದು ಲ್. ಅದನ್ನು ಕೆಲವರು ಭಯಾನಕ ಪಂಡಿತರು ಋ ಅಂತ ಹೇಳ್ತಾರಲ್ಲ, ಊರು ಬಿಟ್ಟು ಓಡಿ ಹೋಗ್ಬೇಕು ಅದನ್ನು ಕೇಳಿದರೆ. ಆ ಥರ ಋ ಅಂತ, ಅದು ಏನು ಅಕ್ಷರವೋ, ಹೆಂಗೆ ಬಂತೋ, ಯಾವ ಜನ್ಮದ ದುಷ್ಟ ಸಂಸ್ಕಾರವೋ ಗೊತ್ತಿಲ್ಲ. ಅದು ಋ ಆದಮೇಲೆ ಲ್ ಅನ್ನುವ ಅಕ್ಷರ. ಅದು ಕಾರಣ ಏನು ಅಂದರೆ, ಈ ನಿರ್ಣಯ ಸಾಗರದವರು ಅವರು ಋ ಅನ್ನುವಂಥದ್ದು ಟೈಪ್ ಸೆಟ್ನಲ್ಲಿ ಅದಕ್ಕೆ ಲಿಪಿ ಹೀಗೆ ಬಂತು, ಅದನ್ನು ಋ ಅಂತ ಟೈಪ್ ಅಕ್ಷರ ನೋಡಿ ಓದಿದ್ದು, ಉಚ್ಚಾರ ಗೊತ್ತಿಲ್ಲ. ಲ್ ಅದು ಅಷ್ಟೇ
ಇದರಾಗೆ ಆ ಸೇರಿದೆಲ್ಲ ಆಗುತ್ತೆ, ಯಾರಲ್ಲವ ಅದು ಸ್ವತಂತ್ರವಾಗಿ ಸ್ವರವೂ ಆಗುವುದಿಲ್ಲ, ಸ್ವತಂತ್ರವಾಗಿ ವ್ಯಂಜನವೂ ಆಗುವುದು, ಅದು ಆ ಕಡೆ ಈ ಕಡೆ ಎಡೆಬಿಡಂಗಿ. ಆಮೇಲೆ ಆ ಈ ಉ ರುರು ಲುಲು ಆಯಿತು. ಆಮೇಲೆ ಎ ಅಂದರೆ ಆ ಮತ್ತು ಈ ಸ್ವತಂತ್ರ ಅಕ್ಷರ ಅಲ್ಲ. ಓ ಆ ಮತ್ತು ಉ ಓಂ ಬಂತು. ಅವು ಮತ್ತೆ ಆ ಓ ಮತ್ತು ಆ ಮತ್ತು ಓ ಸ್ವರಾಕ್ಷರ ಇರೋದೇ ಮೂರೇ ಸ್ವರ, ಇಂಡಿಪೆಂಡೆಂಟ್ ಸ್ವರ ಇರೋದೇ ಆ ಇ ಉ. ಅದರ ಆ ಮತ್ತು ಈ ಆ ಮತ್ತು ಉ ಬಂತು, ಮಧ್ಯದ್ದು ಸೇರಿಕೊಂಡಿತು. ಹಾಗಾಗಿ ಓ ಅನ್ನುವುದರಲ್ಲಿ ಸಮಸ್ತ ಸ್ವರಗಳು ಸೇರಿಕೊಂಡವು. ಮತ್ತೆ ಅನುಸ್ವಾರ ವಿಸರ್ಗದಲ್ಲಿ ಅನುಸ್ವಾರ ಸೇರಿತು. ಅದರ ಜೊತೆಗೆ ವ್ಯಂಜನದಲ್ಲಿ ಕಕಾರದಿಂದ ಕ್ಷಕಾರದ ತನಕ ವ್ಯಂಜನಗಳಿರುವುದು. ಆ ಕಕಾರದ ವರ್ಗೀಯ ಅಕ್ಷರಗಳು ಕೊನೆಗೆ ಯಾಮಾಕ್ಷರ, ಅದರ ಮಧ್ಯದ್ದು ವರ್ಗೀಯಾಕ್ಷರ ಮತ್ತು ಕೊನೆಯದು 10 ಯಾಮಾಕ್ಷರ, ವರ್ಗೀಯ ಅಕ್ಷರದ ಕೊನೆಯ ಮಕಾರ. ಅದು ಮಧ್ಯದ್ದು. ಇಲ್ಲಿ ಸ್ವರದ ಪೂರ್ತಿ ಗ್ರಹಣ ಆಯಿತು, ಮಧ್ಯದ ಮಕಾರ ತಗೊಂಡ್ರು. ಕಾದಿಂದ ಶುರುವಾಗಿ ಕ್ಷಾದ ಮಧ್ಯದಲ್ಲಿ ಮಕಾರ ಇದೆ, 25 ವರ್ಗೀಯ ಅಕ್ಷರಗಳ ಮಧ್ಯದಲ್ಲಿ, ಮತ್ತು ಕೊನೆಗೆ ಯಾಮಾಕ್ಷರಗಳು ಎರಲವ ಶಶ ಸಹಳ ಕ್ಷ, ಅದರ ಮಧ್ಯದಲ್ಲಿ ಮಾ ಇದೆ. ಮಧ್ಯದ್ದು ದೇಹಳಿ ದೀಪನ್ಯಾಯ, ಆಚೆ ಈಚೆ ಇದ್ದದ್ದನ್ನು ಸಂಗ್ರಹ ಮಾಡಿಬಿಟ್ರೆ ಹೀಗೆ ಓಂ ಅನ್ನುವುದು 51 ಅಕ್ಷರಗಳನ್ನು ಕೂಡ ತನ್ನ ಗರ್ಭದಲ್ಲಿ ಹುದುಗಿಸಿಕೊಂಡು ಮೂಡಿ ಬಂದಂತಹ ಅಕ್ಷರ. 51 ಅಕ್ಷರಗಳಷ್ಟೇ ಅಲ್ಲ, ಜಗತ್ತಿನ ಎಲ್ಲ ಶಬ್ದಗಳನ್ನು, ಮೂಲಭೂತವಾಗಿ ಸಮಸ್ತ ವೇದಗಳನ್ನು, 3 ವೇದಗಳನ್ನು, ಭಗವಂತನನ್ನು ಸಾರುವ ವೇದಗಳ ಎಲ್ಲ ಗುಣಾನುಸಂಧಾನವನ್ನು, ಇದನ್ನು ಯೋಚನೆ ಮಾಡ್ತಾ ಕೂತ್ರೆ ಮುಗಿಯುವುದು ಯಾವಾಗ ಹೇಳಿ? 3 ವೇದಗಳನ್ನು ಚಿಂತನೆ ಮಾಡ್ತಾ ಇದು ಯಾವುದಲ್ಲಿ ಬಂತು, ಅಕಾರದಲ್ಲಿ ಬಂತೋ, ಉಕಾರದಲ್ಲಿ ಬಂತೋ, ಮಕಾರದಲ್ಲಿ, ಹೀಗೆ ನೀವು ಚಿಂತನೆ ಮಾಡ್ತಾ ಕೂತ್ರೆ ಓಂಕಾರದ ಚಿಂತನೆ ಎನ್ನುವುದು ಜಗತ್ತಿನ ಆನಂದದ ಒಂದು ಪರಾಕಾಷ್ಠೆ. ಅದಕ್ಕಿಂತ ಹೆಚ್ಚು ಆನಂದ ಕೊಡ್ತಕ್ಕ ಸಂಗತಿ ಮನುಷ್ಯ ಜೀವನದಲ್ಲಿ ಇಲ್ಲ. ನನಗೆ ಒಬ್ಬರು ಬಹಳ ಹಿಂದೆ ಒಂದು ಪ್ರಶ್ನೆ ಕೇಳಿದರು, ನಿಮಗೆ ಫಿಲಾಸಫಿಯಲ್ಲಿ ಟೇಸ್ಟ್ ಬರಲಿಕ್ಕೆ ಕಾರಣ, ರುಚಿ ಇಷ್ಟ ಆಗಲಿಕ್ಕೆ ಕಾರಣ ಏನು ಅಂತ. ನಾನು ನಿಮಗೆ ಹೆಂಡತಿ ಮಕ್ಕಳು ಇಷ್ಟ ಆಗಲಿಕ್ಕೆ ಕಾರಣ ಏನು? ಅದೊಂದು ಕಾರಣ. ನಾನು ನನ್ನ ಕಾರಣ ಮತ್ತೆ ಹೇಳ್ತೇನೆ, ನಿಮ್ಮ ಕಾರಣ ಹೇಳ. ನಿಮಗೆ ನಿಮ್ಮ ಹೆಂಡತಿ ಅಂದರೆ ಕೈ ಮುಗಿದು ಪ್ರದಕ್ಷಿಣೆ ಬರ್ತಿರಲ್ಲ, ಅದಕ್ಕೇನು ಕಾರಣ ಅದು ಹೇಳ್ರಿ ಮೊದಲು, ಆಮೇಲೆ ನನ್ನ ಕಾರಣ ಹೇಳ್ತೀನಿ. ನಾನು ಹೇಳಿದೆ, ನೋಡಿ, ನಾನು ಸಾಂಸಾರಿಕ ಜೀವನವನ್ನು ಕಂಡೆಮ್ ಮಾಡುವವನಲ್ಲ, ಅಥವಾ ಸೆಕ್ಸನ್ನು ಅಂಡರ್ ಎಸ್ಟಿಮೇಟ್ ಮಾಡುವವನೂ ಅಲ್ಲ. ಸೆಕ್ಸು ಮನುಷ್ಯನ ಒಂದು ಆನಂದದ ಪ್ರೋಸೆಸ್ಸು, ಅದು ಮನುಷ್ಯ ಬಯಸುವ ಇನ್ಸ್ಟಿಂಕ್ಟು, ಸಹಜವಾದ ಕ್ರಿಯೆ. ನಾನು ಅದು ಯಾವುದನ್ನೂ ನಿರಾಕರಣೆ ಮಾಡುವುದಿಲ್ಲ ವೇದಾಂತದ ಹೆಸರಿನಲ್ಲಿ. ಯಾಕೆಂದರೆ ನಾನು ಬಹಳ ಹಿಂದೆ, ಅದು ಇವತ್ತಿಗೂ ಸ್ಟ್ಯಾಂಡಿಂಗು, ಬಹಳ ಹಿಂದೆ ಒಂದು ಕವನ ಬರೆದಿದ್ದೆ. ಅದರ ಹೆಸರು ಮತ್ತೆ ಅದನ್ನು ಬೇಕು ಅಂತ ಅದಕ್ಕೊಂದು ಇಂಗ್ಲೀಷು ಹೆಸರು ಕೊಟ್ಟಿದ್ದೆ. ಯಾಕೆಂದರೆ ಇಂಗ್ಲೀಷ್ನಲ್ಲಿ ಆ ಶಬ್ದ ಇಲ್ಲ. ಹಾಗೂ ಇನ್ನೊಬ್ಬರು ಶಬ್ದ ಕದಿಯುವರು, ಅವ್ರಿಗೊಂದು ಶಬ್ದ ಕೊಡೋಣ ಅಂತ. ಪಾಶ್ಚಾತ್ಯರು ಇಂಗ್ಲೀಷ್ ಡಿಕ್ಷನರಿಗೆ ಒಂದು ಹೊಸ ಶಬ್ದ ಕೊಡೋಣ ಅಂತ ನಾನು ಆ ಕವನಕ್ಕೆ ಸೆಕ್ಸಾಸಫಿ ಅಂತ ಹೆಸರಿಟ್ಟಿದ್ದೆ. ಯಾಕೆಂದರೆ ಅವರಿಗೆ ಫಿಲಾಸಫಿ ಇದೆ, ಸೆಕ್ಸಾಲಜಿ ಇದೆ, ಸೆಕ್ಸಾಸಫಿ ಇಲ್ಲ. ಅದಕ್ಕೆ ನಾವು ಕೊಡುವ ಅಂತ. ಅವರಿಗೆ ಸೆಕ್ಸ್ ಕಮ್ ಫಿಲಾಸಫಿ, ದ್ಯಾಟ್ ಈಸ್ ಲೈಫ್. ವಿದೌಟ್ ಫಿಲಾಸಫಿ ದರ್ ಈಸ್ ನೋ ರಿಯಲ್ ಸೆಕ್ಸ್, ವಿದೌಟ್ ಸೆಕ್ಸ್ ದರ್ ಈಸ್ ನೋ ರಿಯಲ್ ಫಿಲಾಸಫಿ. ಆದ್ದರಿಂದ ನಾನು ಯಾವತ್ತೂ ಸೆಕ್ಸನ್ನು ಅಂಡರ್ ಎಸ್ಟಿಮೇಟ್ ಮಾಡಿ ವೇದಾಂತವನ್ನೇ ಹೇಳ್ತಾ ಇಲ್ಲ. ಆದರೆ ಒಂದು ಮಾತು ಹೇಳಿದೆ ನಾನು ಆವಾಗ, ಯಾಕೆ ನನಗೆ ವೇದಾಂತ ಹೆಚ್ಚು ಇಷ್ಟ ಆಯಿತು ಅಂದರೆ, ಸೆಕ್ಸು ಅಟ್ಲೀಸ್ಟ್ ಇಟ್ ರಿಕ್ವೈರ್ಸ್ 2 ಮೆಂಬರ್ಸ್, 2 ಪಾರ್ಟಿಸಿಪೆಂಟ್ಸ್. ವೈಲ್ ಫಿಲಾಸಫಿ ಈಸ್ ಸ್ಟ್ರಿಕ್ಟ್ಲಿ ಇಂಡಿವಿಜುವಲ್. ನಿನಗೆ ಇನ್ನೊಬ್ಬ ಪಾರ್ಟ್ನರೇ ಬೇಡ, ಒಬ್ಬನೇ ಎಂಜಾಯ್ ಮಾಡ್ಲಿಕ್ಕೆ ಆಗೋದು. ಸೆಕ್ಸಿಗೆ ನೀವು ಇನ್ನೊಬ್ಬ ಪಾರ್ಟ್ನರ್ ಬೇಕು, ನೀವು ಒಬ್ಬರೇ ಎಂಜಾಯ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಫಿಲಾಸಫಿಗೆ ಯಾರೂ ಬೇಡ, ನೀವು ಒಬ್ಬರೇ 24 ಗಂಟೆ ಆನಂದದ ಸಮುದ್ರದಲ್ಲಿ ಮುಳುಗಿಬಿಡ್ಬೋದು. ದಟ್ ಈಸ್ ವೈ ಫಿಲಾಸಫಿ ಈಸ್ ಬೆಟರ್ ದ್ಯಾನ್ ಸೆಕ್ಸುವಲ್ ಲೈಫ್ ಅಂತ. ದಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್. ಎಲ್ಲರೂ ಹಾಗೆ ಆಗಬೇಕು ಅಂತ ಹೇಳಿದ್ದಲ್ಲ, ಹೀಗೆ ನಾನು ವಿವರಿಸಿದ್ದೆ ಒಮ್ಮೆ. ಅಂಥ ಒಂದು ಆನಂದವನ್ನು ಕೊಡ್ತಕ್ಕಂಥ ಓಂಕಾರ. ಗಿರಾಮಸ್ಮಿ ಏಕಮಕ್ಷರಂ. ಓಂಕಾರೋ ವಿದಿದೋ ಏನ ಸಮುನಿಹಿ ನೇತರೋ ಜನ. ಅಂಥ ಭೃಗು ಮುನಿಗಳು ಮೊದಲು ಬಂದರು, ಓಂಕಾರ ತಿಳಿದವರು. ಅವರು ಯಾಕೆ ಮುನಿಗಳಾದರೂ ಅವರು ಜಪ ಮಾಡಿದ ಓಂಕಾರ ಮತ್ತೆ ಬಂತು. ಓಂಕಾರವನ್ನು ಏನು ಮಾಡಿದರು ಅಂದರೆ ಜಪ ಮಾಡಿ, ಅದನ್ನು ಮುಂದೆ ಬಂತು. ಅಕ್ಷರ ಜಾರಿ ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತ. ಓಂಕಾರ ಏನು ಮಾಡಬೇಕು ಅಂದರೆ ಜಪ ಮಾಡಬೇಕು. ಯಜ್ಞ ಅಂದರೆ ಏನು? ಯಜ್ಞಗಳಲ್ಲಿ ಎಲ್ಲಕ್ಕಿಂತ ದೊಡ್ಡ ಯಜ್ಞ ಜಪಯಜ್ಞ ಅಂದ ಕೃಷ್ಣ. ಇದಂದರೆ ಓಂಕಾರದ ಜಪ. ಓಂಕಾರ ಬಂದಗಳು ಓಂಕಾರ ಜಪ ಬಂತು. ಜಪ ಅಂದರೆ ಅದೇ ಯಜ್ಞ. ಯಜ್ಞ ಅಂತ ಅನ್ನೋದು ನಮಗೆ, ನಾವು ಈಗ ಬಳಕೆಯಲ್ಲಿರುವಂಥ ಯಜ್ಞ ಅಂತಂದರೆ ಒಬ್ಬರು ಪುರೋಹಿತರು ಬರಬೇಕು, ಅಗ್ನಿ ಪ್ರತಿಷ್ಠೆ ಆಗಬೇಕು,
ಆಮೇಲೆ ಅದಕ್ಕೆ ಏನು ಚರು ಹವಿಸ್ಸು ಏನೋ ಒಂದು ಸಮಿಧೆ ಎಲ್ಲ ಬೇಕು, ಏನೋ ಒಂದು ಹೋಮ. ಯಜ್ಞ ಅಂದರೆ ಹೋಮ ಅಂತ ನಮಗೆ ಈಗ ಗೊತ್ತಿರುವಂಥ. ಅದರ ವಾಸ್ತವಿಕ ಹೋಮ ಅಂದರೆ ಏನು ಗೊತ್ತುಂಟ? ಹೋಮ ಅಂದರೆ ದೇವರು ನಮ್ಮ ಮನೆಗೆ ಬರುವಂತೆ ಅವರನ್ನು ಕರೆಯುವುದು ಅಂತ ಅರ್ಥ. ಹೋಮ ಅಂದರೆ ಬೆಂಕಿಗೆ ಆಹುತಿ ಕೊಡುವುದು ಅಂತ ಅರ್ಥ ಅಲ್ಲ. ನಿಜವಾಗಿ ದೇವರನ್ನು ಕರೆಯೋದು. ಯಾಕೆ? ಎಲ್ಲಿಗೆ? ವಾಯ ವಾಯಾಹಿ ದರ್ಶತ ಇಮೇ ಸೋಮ ಅರಂಕೃತಾಃ ತೇಷಾಂ ಪಾಹಿ ಶ್ರುತಿ ಹವಂ. ನನ್ನ ಹವನವನ್ನು, ಹವನ ಅಂದರೆ ಆಹ್ವಾನ, ನನ್ನ ಆಹ್ವಾನವನ್ನು ಕೇಳು ಓ ಭಗವಂತ, ಬಾ ಇಲ್ಲಿ. ನಿಶುಸೀದ ಗಣಪತೆ ಗಣೇಶು ತ್ವಾಮಾಹುರ್ವಿಪ್ರಥಮಂ ಕವೀನಾಂ. ಬಂದು ಕೂಡು ಇಲ್ಲಿ. ಎಲ್ಲಿ? ನನ್ನ ಒಳಗೂ ಕೂಡು, ನನ್ನ ಪೀಠದಲ್ಲೂ ಕೂಡು, ನನ್ನ ಅಂಗಾಂಗದಲ್ಲಿ ಕೂಡು. ಹೀಗೆ ಭಗವಂತನನ್ನ, ವಿಶ್ವಶಕ್ತಿಯನ್ನ ನಮ್ಮ ಒಳಗೆ ಕೂತು ನಮ್ಮನ್ನು ನಿಯಂತ್ರಣ ಮಾಡುವುದಕ್ಕೋಸ್ಕರ, ಅಂದರೆ ಯೂನಿವರ್ಸಲ್ ಫೋರ್ಸನ್ನು ನಮ್ಮ ಆತ್ಮಶಕ್ತಿ ಬೆಳೆಸಿಕೊಳ್ಳುವುದಕ್ಕೋಸ್ಕರ ನಮ್ಮೊಳಗೆ ಆವಾಹನೆ ಮಾಡಿಕೊಳ್ಳುವುದುಂಟಲ್ವಾ, ಅದು ಯಜ್ಞ. ನಿಜವಾದ ಯಜ್ಞ ಅಂದರೆ ಅದು ವಿಶ್ವಶಕ್ತಿಯನ್ನು ನಮ್ಮ ವೈಯಕ್ತಿಕವಾದಂಥ ಅನುಸಂಧಾನದಲ್ಲಿ ನಮ್ಮ ಒಳಗೆ ಅದನ್ನು ಇಡೀ ವಿಶ್ವದಲ್ಲಿ ಇರತಕ್ಕ ಸೋಲಾರ್ ಎನರ್ಜಿ, ವಿಶ್ವದಲ್ಲಿ ಸಯಶ್ಚಾಸು ಆದಿತ್ಯೇ, ಅದು ಪುರುಷೇ, ಅಂತಹ ಸೂರ್ಯನಲ್ಲಿ ಇದ್ದು ಜಗತ್ತಿನಲ್ಲಿ ಆಗಿರತಕ್ಕಂಥ ಭಗವತ್ ಶಕ್ತಿ ನನ್ನೊಳಗಿದೆ, ನನ್ನನ್ನು ನಿಯಂತ್ರಿಸ್ತಾ ಇದೆ ಅನ್ನೋ ಅನುಸಂಧಾನವೇ ಯಜ್ಞ. ಯಜ್ಞ ಶಬ್ದಕ್ಕೆ ಧಾತು ಇರುವುದು ಯಜ, ದೇವಪೂಜಾ, ಸಂಗತೀಕರಣ, ದಾನೇಶು ಅಂತ 3 ಅರ್ಥ. ಯಜ್ಞ ಅಂದರೆ ದೇವಪೂಜಾ, ದೇವರನ್ನು ಆರಾಧಿಸುವುದು. ಯಾವುದು ದೇವರ ಆರಾಧನೆ? ಬೆಂಕಿಯಲ್ಲೇ ಆಗಬೇಕು ಅಂತ ಅದು ಮತ್ತೆ ಬಂದದ್ದು ನೋಡಿ. ಯಜ್ಞ ಅಂದರೆ ಬೆಂಕಿಯಲ್ಲೇ ಅಲ್ಲ. ನಾವು ಪೀಠದಲ್ಲಿ ದೇವರ ಪೂಜೆ ಮಾಡ್ತೇವೆ, ಅದು ಯಜ್ಞ. ಅಗ್ನಿಯಲ್ಲಿ ಮಾಡ್ತೇವೆ, ಅದು ಯಜ್ಞ. ಪೀಠವೂ ಇಲ್ಲ, ಅಗ್ನಿಯೂ ಇಲ್ಲ. ಭಗವಂತನ ಬಗ್ಗೆ ನಾವೀಗ ಮನಸ್ಸಲ್ಲಿ ಮಾತನಾಡಿಕೊಳ್ತಾ ಇದ್ದೇವೆ, ನಾನು ಮಾತನಾಡ್ತಾ ಇದ್ದೇನೆ, ನೀವು ಕೇಳ್ತಾ ಇದ್ದೀರಿ, ಇದು ಯಜ್ಞ, ಜ್ಞಾನ ಯಜ್ಞ ಅಂತ ಹೇಳಿದೆ. ಇದು ಭಗವಂತನ ಚಿಂತನ ರೂಪವಾದ ಆರಾಧಕವಾದ ಯಜ್ಞ. ಹಾಗೆ ಯಜ್ಞ ನಾನಾ ವಿಧವಾದ ಯಜ್ಞ ಉಂಟು. ಅದರಲ್ಲಿ ಶ್ರೇಷ್ಠವಾದ ಯಾವುದು ಅಂದರೆ ಬಾಹ್ಯ ಯಜ್ಞಕ್ಕಿಂತ ಶ್ರೇಷ್ಠ ಅಂತರಂಗ ಯಜ್ಞ, ಮಾನಸ ಯಜ್ಞ ಶ್ರೇಷ್ಠ. ಅಂದರೆ ಮನಸ್ಸಿನಲ್ಲೇ ಭಗವಂತ ಚಿಂತನೆ ಮಾಡೋದು, ಅದೇ ಜಪ. ಮನಸ್ಸಿನ ಇನ್ವಾಲ್ವ್ಮೆಂಟ್ ಇಲ್ಲದೆ ನೀವು ಬರಗಿನಿಂದ ಸುಮ್ಮನೆ ದೇವರ ಕೋಣೆ, ನಾನು ಮುಂಬೈಯಲ್ಲಿ ಒಂದು ಮನೆ ಕರ್ಕೊಂಡು ಹೋದ್ರು ಒಬ್ಬರು, ನಮ್ಮ ದೇವ್ರ ಕೋಣೆ ನೋಡಬೇಕು ನೀವು, ಯಾಕೆ ಅದು ನೋಡಿದೆ ವಿಷಯ ಕರ್ಕೊಂಡು ದೇವ್ರಂತ ನೋಡ್ಲಿಕ್ಕೆ ಕರ್ಕೊಂಡು ಹೋದಲ್ಲ, ದೇವ್ರ ಕೋಣೆ. ಯಾಕೆಂದರೆ ಆ ದೇವ್ರ ಕೋಣೆ ಬಾಗಿಲು ಬಂಗಾರದ ಮಾಡಿಸಿಬಿಟ್ಟಿದ್ದಾರೆ ಅವರು, ಅಷ್ಟೇ. ದೇವ್ರ ಕೋಣೆ ಬಂಗಾರದ ಬಾಗಿಲು ಮಾಡಿಸಿದ್ದೇನೆ, ಬಂದು ನೋಡಿ ಅಂತ. ಅವರಿಗೆ ಬಂಗಾರವೇ ದೇವರು, ಒಳಗೆ ದೇವರಿಲ್ಲ. ಅದಲ್ಲ, ನೀವು ಬಾಹ್ಯ ಪೂಜೆಯ ಆಡಂಬರ ಅಲ್ಲ, ನಮ್ಮ ಮನಸ್ಸು ಆ ಭಗವಂತನ ಆರಾಧನೆಯಲ್ಲಿ ಎಷ್ಟು ಇನ್ವಾಲ್ವ್ ಆಯಿತು ಅನ್ನೋದು ಯಜ್ಞ. ಅದು ಕೃಷ್ಣ ಹೇಳಿದ, ಹೊರಗಿನಿಂದ ಯಜ್ಞ ಮಾಡುವಾಗಲೂ ಮೆಂಟಲ್ ಇನ್ವಾಲ್ವ್ಮೆಂಟ್ ಬೇಕು, ಒಳಗಿನ ಯಜ್ಞಕ್ಕೂ ಬೇಕು. ಅದರಿಂದ 2 ಕಡೆಯೂ ಬೇಕಾದ ಮುಖ್ಯ ಸಂಗತಿ ಮೆಂಟಲ್ ಇನ್ವಾಲ್ವ್ಮೆಂಟ್. ಆದ್ದರಿಂದ ಮಾನಸ ಪೂಜೆಯೇ ಶ್ರೇಷ್ಠ ಪೂಜೆ. ಯಜ್ಞಾನಾಂ ಜಪ ಯಜ್ಞೋಸ್ಮಿ. ಅದಕ್ಕೋಸ್ಕರ ನೋಡಿ, 2ನೇ ಯಜ್ಞ ಅಂದರೆ ಸಂಗತೀಕರಣ, ಸೇರುವುದು. ನೋಡಿ, ಯಾವುದು ಎಲ್ಲೋ ಒಂದು ಆಕ್ಸಿಡೆಂಟ್ ಆಗುತ್ತೆ, ಅಲ್ಲಿ ಆಕ್ಸಿಡೆಂಟ್ ಆದಾಗ ಭೀಕರ ದೃಶ್ಯವನ್ನು ನೋಡ್ಲಿಕ್ಕೆ 1000 ಜನ ಸೇರ್ತಾರೆ, ಅಥವಾ ಯಾರೋ ಇಬ್ಬರು ಹೊಡೆದಾಡಿಕೊಳ್ತಾರೆ ರಸ್ತೆಯಲ್ಲಿ. ಅದನ್ನು ನೋಡ್ಲಿಕ್ಕೆ 500 ಜನ ಇರ್ತಾರೆ. ಏನೋ ಯಜ್ಞ ನಡೀತಾ ಇದೆ ಅಂತ ಯಾರು ಹೇಳೋಲ್ಲ. ಅಲ್ಲಿ ಸಂಗತೀಕರಣ ಇದೆ, ಎಲ್ಲ ಸೇರಿದ್ದಾರೆ. ಸೇರುವುದಲ್ಲ ಅದು. ಯಾಕೆ? ಒಳ್ಳೆಯ ಕೆಲಸಕ್ಕೋಸ್ಕರ ಸೇರುವುದಕ್ಕೆ ಯಜ್ಞ ಅಂತ ಹೇಳ್ತಾರೆ. ಬರೇ ಸೇರುವುದಲ್ಲ. ಆಕ್ಸಿಡೆಂಟ್ ಆದ ಕೂಡಲೇ 1000 ಜನ ಸೇರಿದರು, ಇವರು ಏನು ಯಜ್ಞಪ್ಪ, 2000 ಜನ ಸೇರಿದ್ರು, ಮಹಾಯಜ್ಞ ಅಂತ ಯಾರು ಅನ್ನೋಲ್ಲ. ಯಜನ ಅಂದರೆ ಸಂಗತೀಕರಣ, ಅಂದರೆ ಒಳ್ಳೆಯ ಈಗ ನೋಡಿ, ಇದೊಂದು ಯಜ್ಞ. ಯಾಕೆಂದರೆ ನಾವು ಗೀತೆಯನ್ನು ಕೇಳುವುದಕ್ಕೋಸ್ಕರ ಇಷ್ಟು ಜನ ಒಟ್ಟಿಗೆ ಸೇರಿದ್ದೀವಿ, ಇದು ಯಜ್ಞ. ಸಂಗತೀಕರಣ, ಎಲ್ಲೆಲ್ಲೋ ಇದ್ದವ್ರು ನಾವು ಇಲ್ಲಿ ಸಂಗತರಾಗಿದ್ದೇವೆ, ಒಟ್ಟು ಸೇರಿದ್ದೇವಲ್ಲ, ಯುನೈಟೆಡ್ ಟುಗೆದರ್, ಎಲ್ಲ ಒಟ್ಟಿಗೆ ಸೇರುವುದು, ಅದು ಯಜ್ಞ. ಅಲ್ಲಿಯೂ ಕೂಡ ಭಗವಂತನ ಚಿಂತನೆ ಮುಖ್ಯ ಆಗುತ್ತೆ ಸಂಗತೀಕರಣದಲ್ಲಿ. ಅದು ಇಲ್ಲದೇ ಇದ್ದಾಗ ಬರೇ ಒಟ್ಟು ಸೇರುವುದು ಯಜ್ಞ ಆಗುವುದಿಲ್ಲ. ಇನ್ನೊಂದು ಯಜ್ಞ ಯಾಗ. ಸಂಗತೀಕರಣದಲ್ಲಿ ಇನ್ನೊಂದು ಶಬ್ದ, ಅದು ಯಾಗ ಅನ್ನೋ ಶಬ್ದ ಉಂಟು ನೋಡಿ. ಯಾಗ ಪ್ರಯಾಗ ಆಗತ್ತೆ. ಎಲ್ಲಿ? ಅಲ್ಲಿ ಹೇಳ್ತೇವೆ ನಾವು, ಕರ್ಣ ಪ್ರಯಾಗ, ದೇವ ಪ್ರಯಾಗ, ರುದ್ರ ಪ್ರಯಾಗ, ವಿಷ್ಣು ಪ್ರಯಾಗ. ಅಲ್ಲಿ ಹೋಗುವ ಸುಮಾರು ಪ್ರಯಾಗಗಳಿದ್ದಾವೆ. ಈ ಪ್ರಸಿದ್ಧವಾದಂಥ ಪ್ರಯಾಗವೇ ಇದೆ. ಪ್ರಯಾಗದಲ್ಲಿ ಏನದು? 3 ನದಿಗಳ ಯಾಗ. ಯಾಗ ಅಂದರೆ ಸಂಗಮ.
3 ನದಿಗಳು ತ್ರಿವೇಣಿ ಸಂಗಮಕ್ಕೆ ಪ್ರಯಾಗ. ಅಲ್ಲಿ 2 ಗಂಗಾ ನದಿಯ 2 ಕವಲುಗಳು ಒಟ್ಟಿಗೆ ಸೇರಿದಾಗ ಅದನ್ನು ಕರ್ಣಪ್ರಯಾಗ, ರುದ್ರಪ್ರಯಾಗ, ದೇವಪ್ರಯಾಗ, ವಿಷ್ಣು ಪ್ರಯಾಗ, ನಂದ ಪ್ರಯಾಗ, ಏನೇನೋ ಪ್ರಯಾಗ ಅಂದರೆ ಅಲ್ಲಿ 2 ನದಿಗಳು ಬಂದು ಒಟ್ಟಿಗೆ ಸೇರ್ತವೆ. ಅಂದರೆ ಸಂಗತೀಕರಣ, 2 ನದಿಗಳ ಪುಣ್ಯ ಸಮಾಗಮಕ್ಕೆ ಪ್ರಯಾಗ ಅಂತಾರೆ. ಅಲ್ಲಿವಂತೆ ಅದು ಪವಿತ್ರವಾದ ಸಮಾಗಮ. ಆಮೇಲೆ ದಾನ, ಕೊಡುವುದು. ಯಜ್ಞ ಅಂದರೆ ಕೊಡುವುದು. ದೇವತೆಗಳಿಗೆ ಆಹುತಿ ಕೊಡ್ತೇವೆ. ಇಂದ್ರಾಯ ಸ್ವಾಹ, ಇಂದ್ರಾಯ ಇದನ್ನಮ, ಹಾಲು, ಸಮಿಧೆ, ಚರು, ತುಪ್ಪ, ಏನೋ ನಮ್ಮ ಭಕ್ತಿ ಏನೋ ಒಂದು ಕೊಡ್ತೇವೆ. ಆ ರೀತಿ ದೇವತೆಗಳಿಗೆ ಸ್ವಸ್ವತ್ವ ತ್ಯಾಗಪೂರ್ವಕವಾಗಿ ಏನು ದಾನ ಇದೆ, ಆ ದಾನಕ್ಕೂ ಯಜ್ಞ. ಹಾಗೆಯೇ ನಾವು ಭಗವಂತನಿಗೆ ಎಲ್ಲಕ್ಕಿಂತ ದೊಡ್ಡ ದಾನ ಯಾವುದು ಗೊತ್ತುಂಟ? ಭಗವಂತನಿಗೆ ನಮ್ಮ ಹೃದಯವನ್ನು ಕೊಡುವುದು. ಬಂದು ಕೂಡು ಇಲ್ಲಿ, ಇದು ನಿನ್ನ ಆಸನ, ನಿನ್ನ ತಾಣ ಇದು ಅಂತ ಭಗವಂತನಿಗೋಸ್ಕರ ನಮ್ಮ ಮನಸ್ಸಿನಲ್ಲಿ 1000 ಬೇಡವಾದ ವಿಷಯಗಳನ್ನೆಲ್ಲ ತುಂಬಿಸಿದ್ದೇವಲ್ಲ, ಅದನ್ನೆಲ್ಲ ಖಾಲಿ ಮಾಡಿ ಕ್ಲೀನ್ ಮಾಡಿ ಭಗವಂತನಿಗೆ ಬಿಟ್ಟು ಕೊಡುವುದು. ಬಂದು ಇಲ್ಲಿ ಕೂಡುವುದು ದೊಡ್ಡ ದಾನ, ಭಗವಂತನಿಗೆ ಹೃದಯ ದಾನ. ನಮ್ಮನ್ನು ನಾವು ಭಗವಂತನಿಗೆ ಕೊಟ್ಟುಕೊಳ್ಳುವುದುಂಟಲ್ಲ, ಅದೇ ಜಪಯಜ್ಞ. ಇಲ್ಲಿ ಜ್ಞಾನದ ವಿನಿಮಯ ನಡೀತಾ ಇದೆ. ಅದರಿಂದ ಎಲ್ಲ ಅರ್ಥದಲ್ಲೂ ದಾನ, ಸಂಗತೀಕರಣ, ಭಗವಂತನ ಚಿಂತನೆ 3 ಒಟ್ಟಿಗೆ ಸೇರಬೇಕು. ಎಲ್ಲ ಒಟ್ಟಿಗೆ ಕಲೆತು ಭಗವಂತನ ಚಿಂತನ ರೂಪವಾಗಿ, ದೇವರ ಪೂಜಾ ರೂಪವಾಗಿ ನಡೀತಕ್ಕಂಥ ದಾನ, ಕೊಡುಗೆ. ಅದು ಜ್ಞಾನದ ದಾನ ಇರಬಹುದು, ದ್ರವ್ಯ ದಾನ ಇರಬಹುದು, ಏನೋ ಇರಬಹುದು. ಅಂಥ ಯಜ್ಞ, ಶ್ರೇಷ್ಠ ಯಜ್ಞ ಯಾವುದು ಅಂದರೆ ಜಪಯಜ್ಞ, ಭಗವಂತನ ಚಿಂತನ ಯಜ್ಞ. ಒಂದು ದೃಷ್ಟಿಯಿಂದ ಈಗ ನಾವು ಮಾಡ್ತಾ ಇರುವುದು ಜಪಯಜ್ಞವೇ. ಭಾಷಣ ಯಜ್ಞ ಅಂತ ಒಂದಿಲ್ಲ, ಅದಕ್ಕೂ ಹೆಸರು ಜಪಯಜ್ಞ ಅಂತಲೇ. ಯಾಕೆಂದರೆ ಭಗವಂತನನ್ನು ಜಪಿಸ್ತಾ ಇದ್ದೇವೆ ನಾವು. ಮತ್ತು ಒಂದು ಆಶ್ಚರ್ಯ ಸಂಗತಿ ಏನು ಗೊತ್ತುಂಟ? ಭಗವಂತನನ್ನು ಜಪಿಸುವಾಗ ಏಕಾಗ್ರತೆ ಬೇಕು. ಏಕಾಗ್ರವಾಗಿ ಮನಸ್ಸು ಭಗವಂತನ ಧ್ಯಾನ, ಜಪ ಅಂದರೆ ಅದು. ಜಪದಲ್ಲಿ 100ಕ್ಕೆ 100ರಷ್ಟು ಏಕಾಗ್ರತೆ ಇರುವುದಿಲ್ಲ, ಇರಲಿ, ಆದರೂ ಏಕಾಗ್ರತೆ ಬೇಕು. ಯಾಕೆಂದರೆ ಸ್ಮರಣೆ ಮತ್ತು ಧ್ಯಾನ ಇರಬೇಕು. ಜಪದಲ್ಲಿ ಅದು ಧ್ಯಾನಕ್ಕಿಂತ ಹೆಚ್ಚು ಸ್ಮರಣೆ. ಧ್ಯಾನದಲ್ಲಿ ನಿಮಗೆ ಬಾಹ್ಯದ ಎಚ್ಚರ ಇಲ್ಲ, ಜಪದಲ್ಲಿ ನಿಮಗೆ ಬಾಹ್ಯದ ಎಚ್ಚರ ಇರ್ತದೆ, ಆದರೆ ಒಳಗಿನ ಎಚ್ಚರವೂ ಇರ್ತದೆ. ಎರಡನ್ನು ಬ್ಯಾಲೆನ್ಸ್ ಮಾಡೋದನ್ನು ಜಪ ಅಂತೇವೆ. ಬಾಹ್ಯ ಎಚ್ಚರ ಪೂರ್ತಿ ತಪ್ಪಿ ಹೋದರೆ ಅದು ಧ್ಯಾನ. ಜಪದಲ್ಲಿ ಬಾಹ್ಯ ಎಚ್ಚರವನ್ನು ಕಳ್ಕೊಳ್ಳುವುದಿಲ್ಲ ಸಾಮಾನ್ಯವಾಗಿ. ಆಗ ಧ್ಯಾನ, ಭಗವಂತನ ಧ್ಯಾನ ಮಾಡತಕ್ಕಂಥದ್ದು. ಈಗ ಒಂದು ಸಂಗತಿ ನೋಡಿ, ಈಗ ಸುಮಾರು 1 ಗಂಟೆಯಿಂದ ನಾವು ಭಗವದ್ಗೀತೆಯ ಬಗ್ಗೆ ಮಾತನಾಡ್ತಾ ಇದ್ದೇವೆ. ನಿಮ್ಮ ಮನಸ್ಸು ಈ 1 ಗಂಟೆ ನಿಮ್ಮ ಯಾವುದೇ ಪರ್ಸನಲ್ ಪ್ರಾಬ್ಲಮಿನ ಬಗ್ಗೆ ನಿಮ್ಮ ಮನಸ್ಸು ಯೋಚಿಸಲಿಲ್ಲ. ಮನೆಯ ಚಿಂತೆ, ಮನೆಯಲ್ಲಿ ಏನೋ ಪ್ರಾಬ್ಲಮ್ ಇರಬಹುದು, ಆರ್ಥಿಕ ಸಮಸ್ಯೆಗಳಿರಬಹುದು, ಹೆಂಡತಿ ಮಕ್ಕಳ ಪ್ರಾಬ್ಲಮ್ ಇರಬಹುದು, ಸಾಮಾಜಿಕವಾದ ಆಫೀಸಿನ ಸಮಸ್ಯೆ ಇರ್ಬೋದು. ಯಾವುದು ಈ 1 ತಾಸು ಕಾಡಲಿಲ್ಲ. ಯಾಕೆಂದರೆ ಮೈಂಡು ಟ್ಯೂನ್ ಆಗಿದೆ ಭಗವದ್ಗೀತೆಗೆ. ಸೊ ಇಟ್ ಈಸ್ ಎ ಕೈಂಡ್ ಆಫ್ ಮಾಸ್ ಮೆಡಿಟೇಷನ್. ನೀವು ಮನೆಯಲ್ಲಿ ಜಪಕ್ಕೆ ಕೂತಾಗ ಇಷ್ಟು ಕಾನ್ಸಂಟ್ರೇಷನ್ ಬರೋಲ್ಲ ನಿಮಗೆ. ಆವಾಗ ಮನೆಯಲ್ಲಿ ಜಪಕ್ಕೆ ಕೂತಾಗ ನಾಳೆ ಬೆಳಿಗ್ಗೆ ಆಫೀಸ್ನಲ್ಲಿ ಏನು ಮಾಡಬೇಕು, ಆ ಪ್ರಾಬ್ಲಮ್ಮು ಅದೇ ನೆನಪಾಗೋದು. ಬಾಯಲ್ಲಿ ತತ್ಸರ್ವರೇಣ್ಯಂ ಭರ್ಗೋದೇವ ಧೀಮಹಿ ಒಳಗಿಂದ ಇರೋದಿಲ್ಲ. ಇಲ್ಲಿ ಹಾಗಾಗಲಿಲ್ಲ. ಇಲ್ಲಿ ನಾನು ಅದರಲ್ಲಿ ಮರ್ಜ ಆಗದಿದ್ದು ನನಗೆ ಹೇಳಲಿಕ್ಕೆ ಆಗುವುದಿಲ್ಲ ನಿಮಗೆ. ನಾನು ಏನನ್ನೋ ಯೋಚನೆ ಮಾಡ್ಕೊಂಡು ಗೀತೆ ಹೇಳಲಿಕ್ಕೆ ಆಗುವುದಿಲ್ಲ, ನೀವು ಏನನ್ನೋ ಯೋಚನೆ ಮಾಡ್ಕೊಂಡು ಗೀತೆಗೆ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ಇಷ್ಟು ಮಂದಿ ನಾವು ಮಾಸ್ ಮೆಡಿಟೇಷನ್ನಿಗೆ ಬದ್ಧರಾಗಿ ಒಂದು ರೀತಿಯ ಮನಸ್ಸನ್ನು ಏಕಾಗ್ರವಾಗಿ ಭಗವಂತನ ಚಿಂತನೆಗೆ ತೊಡಗಿಸಿದ್ದೇವಲ್ಲ, ಇಟ್ಸ್ ಎ ಕೈಂಡ್ ಆಫ್ ಮೆಡಿಟೇಷನ್. ಇಟ್ ಈಸ್ ಓನ್ಲಿ ಪಾಸಿಬಲ್ ಥ್ರೂ ಸ್ಪೀಚಸ್. ಪ್ರವಚನದಿಂದ ಮಾತ್ರ ಸಾಧ್ಯವಾಗುವ ಮಾಸ್ ಮೆಡಿಟೇಷನ್ ಅದೇ ಜಪಯಜ್ಞ. ಯಜ್ಞಾನಾಂ ಜಪಯಜ್ಞೋಸ್ಮಿ. ಜಪ ಮಾಡಬೇಕಾದ್ರೆ ಎಲ್ಲಿ ಹೋಗಬೇಕು? ಬೆಂಗಳೂರಿನಲ್ಲಿ ಮಾಡಿದರೆ ಆಗೋಲ್ಲ ಅಂತಾನೆ ಕೃಷ್ಣ. ಮತ್ತು ಸ್ಥಾವರಾಣಾಂ ಹಿಮಾಲಯ. ನೀನು ಕರೆಕ್ಟು ಏಕಾಗ್ರತೆ ಬಂದು ಮನಸ್ಸು ಸ್ಥಿರವಾಗಿ ನಿಂತು ಈ ಧ್ಯಾನದಲ್ಲಿ ಮುಂದಿಸಿ ಹೋಗಬೇಕಾ? ಎಲ್ಲ ಋಷಿಗಳು ಹಿಮಾಲಯಕ್ಕೆ ಹೋಗಿದ್ದು. ಹಿಮಾಲಯದಲ್ಲಿ ಮಾತ್ರವೇ ನಮ್ಮ ಮೈಂಡನ್ನು ಟ್ಯೂನ್ ಮಾಡತಕ್ಕಂಥ ವೈಬ್ರೇಷನ್ ಇದೆ ಅಲ್ಲಿ, ಆ ನೆಲದಲ್ಲಿ. ಆದ್ದರಿಂದ ಜಪಕ್ಕೆ ಯೋಗ್ಯವಾಗಿರತಕ್ಕಂಥ ಸ್ಥಾನ, ಸ್ಥಿರವಾದಂಥ ಸ್ಥಿರ ಸುಖಂ ಆಸನಂ, ಅಂಥ ಸ್ಥಿರವಾದ ತಾಣಗಳಲ್ಲಿ ಬೆಸ್ಟ್ ಪ್ಲೇಸ್ ಅಂದರೆ ಹಿಮಾಲಯ. ಎಲ್ಲ ಬರೇ
ಮುನಿ ಜಪಿಸುವಂತಹ ಮಂತ್ರ, ಮಂತ್ರದಿಂದ ಮಾಡುವ ಜಪ, ಜಪಕ್ಕೆ ಕೊಡುವ ತಾಣ. ಇಷ್ಟೇ ಇಡೀ ಶ್ಲೋಕದಲ್ಲಿ ಬಂದಿರೋದು. ಸ್ಥಾವರಾಣಂ ಹಿಮಾಲಯ ಇಸ್ ದ ಬೆಸ್ಟ್ ಪ್ಲೇಸ್ ಫಾರ್ ಮೆಡಿಟೇಷನ್ ಅಂತ. ಯಾಕೆಂದರೆ ಎಲ್ಲಿಯಾದರೂ ಒಂದು ಜಾಗದಲ್ಲಿ ನಾವು ದೇವತಾ ಸನ್ನಿಧಾನ ಉಂಟು ಅಂತ ಹೇಳ್ತೇವಲ್ಲ, ಪುಣ್ಯಕ್ಷೇತ್ರ ಅಂತ, ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ. ಯಾಕೆ? ಹಿಂದಿನವರು ಒಂದು ವಿಷಯವನ್ನು ಟೆಸ್ಟ್ ಮಾಡಿದರು. ಯಾವ ಜಾಗದಲ್ಲಿ ಕೂತರೆ ಮೈಂಡು ತಕ್ಷಣ ಧ್ಯಾನಕ್ಕೆ, ಮೆಡಿಟೇಷನ್ನಿಗೆ, ಭಗವಂತನ ಚಿಂತನೆಗೆ ಟ್ಯೂನ್ ಆಗುತ್ತೆ, ಅಲ್ಲಿ ಸಾತ್ವಿಕ ವೈಬ್ರೇಷನ್ ಇದೆ. ಒಂದು ಮನೆ ಕಟ್ಟಬೇಕಾಗಿದ್ದರೆ ಕೂಡ ಎಲ್ಲಿ ಅಂಥ ಸಾತ್ವಿಕ ವೈಬ್ರೇಷನ್ ಇದೆ ಅಂತ ನೋಡಿ ಅಲ್ಲಿ ದೇವರ ಕೋಣೆ ಮಾಡ್ತಿದ್ರು. ಈಗ ಸಾತ್ವಿಕ ವೈಬ್ರೇಷನ್ ವಿಷಯವೇ ಗೊತ್ತಿಲ್ಲ. ಈಗ ವೈಬ್ರೇಷನ್ ಅಂದರೆ ಈ ವೈಬ್ರೇಷನ್ ಎಲ್ಲ ಗೊತ್ತಿಲ್ಲ. ಕಡೆಗೆ ಇಂಜಿನಿಯರ್ ಹತ್ರ ಹೇಳೋದು, ಒಂದು ದೇವ್ರ ಕೋಣೆ ಅಂತ ಒಂದು ಇದ್ದು ಬಿಡಲಿ, ಮತ್ತು ಬಂದವರು ದೇವ್ರ ಕೋಣೆಯಲ್ಲಿ ಅಂತ ಕೇಳಿದ ತೋರಿಸ್ಲಿಕ್ಕೆ ಒಂದು ಬೇಕಾಗತ್ತೆ, ಇರಲಿ. ಹಾಗಾದರೆ ಇಲ್ಲಿ ಒಂದು ಲೆಟ್ರೀನ್ ಮಾಡೋಣ, ಲೆಟ್ರೀನ್ನಿಂದ ಮೇಲೆ ಉಪ್ಪರಿಗೆ ಸ್ಟೆಪ್ಸ್ ಇಡೋಣ, ಸ್ಟೆಪ್ಸ್ನ ಅಡಿಯಲ್ಲಿ ಖಾಲಿ ಇರುತ್ತೆ, ಅಲ್ಲಿ ದೇವ್ರ ಕೋಣೆ ಆಯಿತು. ಲೆಟ್ರೀನ್ನಪ್ಪ ಅದು ವೇಸ್ಟು, ಯಾತಕ್ಕೆ ಉಪಯೋಗ ಇಲ್ಲ, ಅಲ್ಲಿ ದೇವ್ರ ಕೋಣೆ ಮಾಡಿರಿ. ನಮಗೆ ದೇವರ ಕೋಣೆಯ ಕಾನ್ಸೆಪ್ಟೇ ಇಲ್ಲ. ಅದನ್ನು ಯಾಕೆ ಮಾಡಬೇಕು, ಎಲ್ಲಿ ಮಾಡಬೇಕು, ಅಲ್ಲಿ ಸ್ಪಿರಿಚುವಲ್ ವೈಬ್ರೇಷನ್ ಇರಬೇಕು, ಈ ಯಾವ ಎಚ್ಚರವೂ ಇಲ್ಲ. ದೇವರು ಆ ಕೋಣೆಯಲ್ಲಿ ಕೂತ್ಕೊಳ್ಳೋದಲ್ಲ, ಆ ಆಸ್ಪಾಸಿಗೆ ಬರದೆ ಓಡಿ ಹೋಗ್ಬೇಕು, ಅಂಥ ಜಾಗದಲ್ಲಿ ದೇವರ ಕೋಣೆ ಮಾಡ್ತೇವೆ. ಅದು ಒಂದು ಊರಿನಲ್ಲಿ ಎಲ್ಲಿ ಹೈಯೆಸ್ಟ್ ಸ್ಪಿರಿಚುವಲ್ ವೈಬ್ರೇಷನ್ ಇದೆಯೋ ಅಲ್ಲಿ ದೇವಸ್ಥಾನ ಮಾಡ್ತಿದ್ರು. ನಾನಿದನ್ನು ಟೆಸ್ಟ್ ಮಾಡಿ ನೋಡಿದ್ದೇನೆ. ಆ ಕೇಂದ್ರದಿಂದ ಇಡೀ ಊರಿಗೆ ವೈಬ್ರೇಷನ್ ಪಾಸ್ ಆನ್ ಆಗುತ್ತೆ. ಆ ವೈಬ್ರೇಷನ್ ಸ್ಟಾರ್ಟಿಂಗ್ ಪಾಯಿಂಟ್ನಲ್ಲಿ ದೇವಸ್ಥಾನದ ಗರ್ಭಗುಡಿ ಇರುತ್ತೆ. ಇದು ಹಿಂದಿನವರ ಸೈನ್ಸ್. ಹಾಗೇನೆ ಎಲ್ಲಿ ಅಂಥ ಸ್ಪಿರಿಚುವಲ್ ವೈಬ್ರೇಷನ್ ಇದೆ ಅಲ್ಲಿ ಕೂತು ಧ್ಯಾನ ಮಾಡಬೇಕು. ಎಲ್ಲಿ ಇದೆ ಅದು ಪ್ರಶಸ್ತ ಸ್ಥಳ. ಅದು ಎಲ್ಲ ಕಡೆ ಸಿಗೋಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಹಿಂದಿನವರು, ಅದಕ್ಕೆ ನಿನ್ನೆ ಹೇಳಿದೆ ನೋಡಿ ನಾನು, ಒಂದು ಮನೆ ಇಟ್ಕೊಳ್ಳಿ, ಕೃಷ್ಣಾಜಿನ ಇಟ್ಕೊಳ್ಳಿ, ಧಾವಳಿ ಹಾಕ್ಕೊಳ್ಳಿ, ಬರೀ ನೆಲದಲ್ಲಿ ಕೂತು ಧ್ಯಾನ. ಯಾಕೆಂದರೆ ನೆಲದಲ್ಲಿ ಇರುವಂಥ ಬ್ಯಾಡ್ ವೈಬ್ರೇಷನ್ ಬಾಡಿ ಮೇಲೆ ಪಾಸ್ ಆನ್ ಆದರೆ ನಿಮಗೆ ಏನೂ ಧ್ಯಾನ ಮಾಡಲಿಕ್ಕೂ ಆಗುವುದಿಲ್ಲ. ಅದಕ್ಕೆ ನಾನ್ ಕಂಡಕ್ಟಿಂಗ್ ಮಟೀರಿಯಲ್ ಯಾವುದಾದ್ರು ನೆಲದ ವೈಬ್ರೇಷನನ್ನು, ಒಳ್ಳೆಯ ವೈಬ್ರೇಷನ್ ಕೊಡುವುದು ಸಿಕ್ಕಿದರೆ ಒಳ್ಳೆಯದು, ಇಲ್ಲದೇ ಇದ್ದರೂ ನೆಲದ ವೈಬ್ರೇಷನ್ ಬಾರದ ಹಾಗೆ ಪ್ರಿವೆಂಟಿವ್ ಮೆಷರ್ಸನ್ನು ಉಪಯೋಗ ಮಾಡಿ ಮಣೆ, ಕೃಷ್ಣಾಜಿನ, ಧಾವಳಿ ಹಾಕ್ಕೊಂಡು ಅದ್ರ ಮೇಲೆ ಕೂತ್ಕೊಳ್ಳಿ. ದರ್ಭೆ, ಇವು ನಾನ್ ಕಂಡಕ್ಟಿಂಗ್ ಮಟೀರಿಯಲ್ಸ್. ಇವು ದರ್ಭೆ ಅದು ಪ್ರಿವೆಂಟ್ ಮಾಡ್ತದೆ ಬ್ಯಾಡ್ ವೈಬ್ರೇಷನ್ಸ್ ಬಾರದ ಹಾಗೆ. ಅದರ ಜೊತೆಗೆ ಒಳ್ಳೆ ವೈಬ್ರೇಷನ್ಸ್ ಇದ್ದರೆ ಒಳ್ಳೆಯದು. ಅದು ಇಲ್ಲದೇ ಇದ್ದರೆ ಅಟ್ಲೀಸ್ಟ್ ಈಗ ಬೆಂಗಳೂರಿನಲ್ಲೆಲ್ಲ ಒಳ್ಳೆ ವೈಬ್ರೇಷನ್ಸ್ ಹುಡುಕುವುದಲ್ಲಿ ಕಡೆ ಬ್ಯಾಡ್ ವೈಬ್ರೇಷನ್ಸ್ ಬರಬಾರದು. ಒಂದು ಮನೆ ಅನ್ನೋದು ಕೂಡ ಕೊನೆಗೆ ಹೇಳಿದ್ದವರು. ದರ್ಭೆ, ಧಾವಳಿ, ಕಂಬಳಿ, ಕೃಷ್ಣಾಜನ, ಈ ಯಾವುದೂ ಸಿಗದೇ ಇದ್ದರೆ ಮನೆ. ಹೀಗೆ ನಾವು ನೆಲದ ವೈಬ್ರೇಷನ್, ನೀವು ಬದಲಿಗೆ ಹೋದರೆ ಒಂದು ವಿಶೇಷ ಏನು ಗೊತ್ತುಂಟ, ಅಲ್ಲಿ ನೀವು ಎಲ್ಲಿ ಬೇಕಾದ್ರೆ ಕೂತ್ಕೊಳ್ಳಿ, ಆ ಬೆಟ್ಟದ ಯಾವ ಮೂಲೆಯಲ್ಲಿ, ಯಾವ ಏರಿನಲ್ಲಿ, ಯಾವ ತಗ್ಗಿನಲ್ಲಿ ಬೇಕಾದ್ರೆ ಕೂತ್ಕೊಳ್ಳಿ, ಎಲ್ಲ ಕಡೆಯೂ ಟ್ರೆಮೆಂಡಸ್ ಸ್ಪಿರಿಚುವಲ್ ವೈಬ್ರೇಷನ್ ಇದೆ. ನಿಮಗೆ ಡಿಸ್ಟರ್ಬೆನ್ಸೇ ಆಗೋದಿಲ್ಲ. ಮನೆ ಬೇಡ, ಕೃಷ್ಣಾಜನ ಬೇಡ, ಏನೇನು ಬೇಡ. ಅದಕ್ಕೆ ಸ್ಥಾವರಾಣಾಂ ಹಿಮಾಲಯ. ನಿಮಗೆ ಜಪ, ಧ್ಯಾನ, ಮೆಡಿಟೇಷನ್ ಮಾಡಬೇಕು, ಮೈಂಡ್ ಟ್ಯೂನ್ ಆಗುವಂಥ ಅತ್ಯಂತ ಪವಿತ್ರವಾದ ಸ್ಪಿರಿಚುವಲ್ ವೈಬ್ರೇಷನ್ ಇರತಕ್ಕಂಥದ್ದು ಅದು ಹಿಮಾಲಯದಲ್ಲಿ. ಎಲ್ಲಿ? ಭಾರತದಲ್ಲಿ ಅಲ್ಲ, ಇಡೀ ಪ್ರಪಂಚದಲ್ಲಿ, ಇಡೀ ಭೂಗೋಳದಲ್ಲಿ ಅತ್ಯಂತ ಹೈಯೆಸ್ಟ್ ಸ್ಪಿರಿಚುವಲ್ ವೈಬ್ರೇಷನ್ ಇರತಕ್ಕಂಥ ಏಕಮಾತ್ರ ತಾಣ ಹಿಮಾಲಯ. ಇದನ್ನು ಅದಕ್ಕೋಸ್ಕರ ಎಲ್ಲಿಂದ ಬಂತು ಈ ಶಕ್ತಿ? ಅಪ್ಪ, ನಾನು ತುಂಬಿದೆ ಅಲ್ಲಿ. ನನ್ನ ಸನ್ನಿಧಾನ ವಿಶಿಷ್ಟವಾದ ಸನ್ನಿಧಾನ. ಜಪಯಜ್ಞದಲ್ಲಿ ತುಂಬಿದ ನನ್ನ ಹೆಸರದು. ಜಪಯಜ್ಞ ಅಂದರೆ ನಾನೇ. ಯಾಕೆ? ಜಪ ಯಾವುದು ಯಾವುದು ಜಾಯತೆ, ಈ ಜಗತ್ತಿನಲ್ಲಿ ಹುಟ್ಟಿ ಬರುತ್ತೋ ಅದನ್ನೆಲ್ಲ ಪಾಲಿಸುವವ ನಾನು. ನನ್ನ ಹೆಸರು ಜಪ ಅಂತ. ಜ ಅಂದರೆ ಜಾತವಾದದ್ದನ್ನು, ಪ ಅಂದರೆ ಪಾಲಿಸು. ಮತ್ತೆ ಎಲ್ಲರಿಂದಲೂ ಸರ್ವೈರಪಿ ಯುಜ್ಯತೆ ಇತಿ ಯಜ್ಞ. ಎಲ್ಲರೂ ಆರಾಧಿಸಲ್ಪಡ್ತಕ್ಕ ವಸ್ತು ನಾನು. ಯಜ್ಞೋ ಯಜ್ಞಪತಿರ್ ಯಜ್ವ ಯಜ್ಞಾಂಗೋ ಯಜ್ಞವಾಹನ. ನಾನು ಎಲ್ಲರಿಂದಲೂ ಪೂಜಿಸಲ್ಪಡುವವ, ಆದ್ದರಿಂದ ಯಜ್ಞ. ಹುಟ್ಟಿದ ಪ್ರತಿಯೊಂದನ್ನು ರಕ್ಷಿಸುವಂಥವನು ನಾನು, ಆದ್ದರಿಂದ ಜಪ. ಹಿಮಾಲಯ, ಹಿ ಅಂದರೆ ಹ್ರೀ ಅನ್ನೋ ಶಬ್ದದ ಅಬ್ರಿವಿಯೇಷನ್ ಅದು. ಹ್ರೀಮಾಲಯ. ಹಿಮಾಲಯ ಅಂದರೆ ಹ್ರೀಶ್ಚ ತೇ ಲಕ್ಷ್ಮೀಶ್ಚ ಪತ್ನ್ಯೌ ಅಹೋರಾತ್ರೇ ಪಾರ್ಶ್ವೇ. ಹ್ರೀ ಮತ್ತು ಮಾ. ಲಕ್ಷ್ಮಿ ಅಂದರೆ ಶ್ರೀ ಮತ್ತು ಭೂ, ಅವರೇ ಹೀಮಾ. ಶ್ರೀ ಮತ್ತು ಭೂ, ಶ್ರೀದೇವಿ ಭೂದೇವಿಯರಿಗೆ ಆಲಯ. ಅವರನ್ನು ತೊಡೆಯಲ್ಲಿ ಇಟ್ಟುಕೊಂಡು
ರಕ್ಷಿಸುವನು. ಸದಾ ಅವಿಯುಕ್ತರಾದ ನನ್ನ ಸಂಗಾತಿಗಳು ಲಕ್ಷ್ಮೀಧರಾಭ್ಯಾಂ ಆಶ್ಲಿಷ್ಟ ಸ್ವಮೂರ್ತಿಗಣ ಮಧ್ಯಗಃ ಅಂಥ ಲಕ್ಷ್ಮೀ ಮತ್ತು ಧರ ಅವರೇ ಹಿ ಮತ್ತು ಮಾ ಹ್ರೀ ಮಾ ಅವರಿಗೆ ಆಲಯ ಆಶ್ರಯನಾಗಿ, ಹಿಮಕ್ಕೂ ಆಶ್ರಯನಾಗಿ, ಹ್ರೀಮಾರಿಗೂ ಆಶ್ರಯನಾಗಿ, ಹಿಮಾಲಯ ಶಬ್ದ ವಾಚ್ಯನಾಗಿ ನಾನು ವಿಭೂತಿಯಾಗಿ ಹಿಮಾಲಯದಲ್ಲಿ ತುಂಬಿದ್ದೇನೆಯಾ, ಆದ್ದರಿಂದ ಹಿಮಾಲಯದಲ್ಲಿ ಅಂಥ ವಿಚಿತ್ರವಾದಂಥ ವೈಬ್ರೇಷನ್. ಎಲ್ಲಿ ಕೂತು ನೀನು ಧ್ಯಾನ ಮಾಡಿದರೂ ನಿನಗೆ ಒಂದು ವಿಚಿತ್ರವಾದ ಅನುಭೂತಿ ಆಗತ್ತೆ. ನಮ್ಮಲ್ಲಿ ಒಬ್ಬರು ಬಹಳ ಆಶ್ಚರ್ಯ ಆಯಿತು. ಒಬ್ಬರು ಕಟ್ಟ ಕಮ್ಯುನಿಸ್ಟರಿದ್ದರು, ನಮ್ಮ ಊರಿನವರು, ಒಳ್ಳೆ ಹುಡುಗ, ಬಹಳ ಬ್ರಿಲಿಯಂಟು. ಆತ ಮಾತ್ರ ಪಾಪ ಕಮ್ಯುನಿಸಮ್ ಓದಿದ್ರು, ಅದರಿಂದ ಪ್ರಭಾವಿತರಾದರು. ತಪ್ಪಲ್ಲ, ಇವತ್ತು ಹುಡುಗರನ್ನ ಎಲ್ಲಿ ವೇದಾಂತ ಓದ್ಲಿಕ್ಕೆ ಸಿಗುತ್ತೆ ಅವರಿಗೆ, ಸಿಕ್ಕಿ ಅವ್ನು ಬುದ್ಧಿವಂತ. ಅವರು ಭಗವದ್ಗೀತೆ ಓದಿದ್ರೆ ಕಟ್ಟ ಭಗವದ್ಗೀತೆವಾದಿಗಳಾಗ್ತಾರೆ. ಓದಿಲ್ಲ ಅವರು. ಮೊದಲು ಅವ್ರಿಗೆ ಕಮ್ಯುನಿಸಮ್ ಲಿಟ್ರೇಚರ್ ಸಿಕ್ಕಿದ್ದು, ಕಮ್ಯುನಿಸಮ್ ಓದಿದ್ರು, ಖುಷಿ ಆಯಿತು. ಕಟ್ಟ ಕಮ್ಯುನಿಸ್ಟ್ ನಾಸ್ತಿಕ. ಬಹಳ ಆಶ್ಚರ್ಯ ಏನು ಅಂದರೆ, ಅವರು ಒಮ್ಮೆ ಈ ಬದರಿ ಆ ಕಡೆ ಮಾನಸ ಸರೋವರ ತನಕ ಸುತ್ತಾಡಿ ಬಂದರು. ಸುಮ್ಮನೆ ಸೈಡ್ ಸೀಯಿಂಗ್, ಅವರು ಯಾವುದೇ ಭಕ್ತಿಯಿಂದ ಹೋದದ್ದಲ್ಲ. ಹೋಗಿ ಬಂದರು. ಬಂದ ಮೇಲೆ ನನಗೆ ಸಿಕ್ಕಿದರು. ಸಿಕ್ಕಿದಾಗ ಅವರು ಹೇಳ್ತಾರೆ, ಆಚಾರ್ಯರೇ ನಾನೀಗ ಬದಲಾಗಿದ್ದೇನೆ. ಇದು ಒಳ್ಳೆಯ ಸಂಗತಿ. ಏನಾಗಿದೆ ನಿಮಗೆ? ನಾನು ಅತೀಂದ್ರಿಯ ಶಕ್ತಿಯನ್ನು, ಅಧ್ಯಾತ್ಮವನ್ನು ನಂಬುತ್ತೇನೆ ಈಗ. ಯಾಕೆ? ಏನಾಯ್ತು ನಿಮಗೆ? ನಾನು ಅಲ್ಲಿ ಬದರಿಯಲ್ಲಿ ಒಂದು ಶಿಲೆಯ ಮೇಲೆ ಕೂತೆ, ಬದರಿ ಹೋಗುವ ದಾರಿಯಲ್ಲಿ ಒಂದು ಬಂಡೆ ಹತ್ತಿ ಕೂತೆ. ಸುಮ್ಮನೆ ಕೂತವನಿಗೆ ನನಗೆ ಟ್ರಾನ್ಸಿಗೆ ಹೋಗಿಬಿಟ್ಟೆ. ನಾನು ಹೋಗಿ ನಾನು ಯಾವುದನ್ನು ಢೋಂಗಿ ಅಂತ ಹೇಳ್ತಿದ್ನೋ ಅದರ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ. ಐ ಆಮ್ ನೋ ಮೋರ್ ಎನ್ ಎಥೀಸ್ಟ್. ಹಿಮಾಲಯದ ಕಣ ಕಣವು ಅಧ್ಯಾತ್ಮದ ವಿಸ್ಮಯಗಳಿಂದ ತುಂಬಿದೆ ಅಂತ ಹೇಳಿದರು. ಪಾಪ ತುಂಬ ಬದಲಾಗಿ ಬಿಟ್ಟಿದ್ದಾರೆ. ಅವರು ತುಂಬ ಅನುಭವಗಳನ್ನು ಹೇಳಿದರು. ಮತ್ತೊಮ್ಮೆ ಹೋದರು, 2 ಬಾರಿ ಹೋದರು ಅವರು. ಹೀಗೆ ಮನುಷ್ಯನನ್ನ ಮನಸ್ಸನ್ನ ಪರಿವರ್ತನೆ ಮಾಡಿ ಸ್ಪಿರಿಚುವಲೈಸ್ ಮಾಡ್ತಕ್ಕಂಥ ಶಕ್ತಿ ಹಿಮಾಲಯದ ಮಣ್ಣಿಗಿದೆ. ಹಿಮಾಲಯದ ನಿಗೂಢತೆ ಇವತ್ತಿಗೂ ವೇದವ್ಯಾಸರು, ನರನಾರಾಯಣರು, ಆಚಾರ್ಯ ಮಧ್ವರು ನೆಲೆಸಿದ್ರು, ಅಲ್ಲೇ ಇದ್ದಾರೆ ಅವರು. ನಿಮ್ಮ ಯಾರೋ ಫಾಲಾಕ್ಷ ಬರೆದ ಹಾಗೆ ಈ ಪ್ರೀ ಯೂನಿವರ್ಸಿಟಿಯ ಟೆಕ್ಸ್ಟ್ ಬುಕ್ಕಿನಲ್ಲಿ 1317ರಲ್ಲಿ ಮಧ್ವಾಚಾರ್ಯರು ವೈಕುಂಠವಾಸಿಗಳಾದರು ಒಂದು ಪ್ರಿಂಟ್ ಮಾಡಿಬಿಟ್ಟಿದ್ದಾನೆ. ಹಾಗಾಗಲಿಲ್ಲ, ಅವ್ರ ದಾಖಲೆ ಇಲ್ಲ. ಅವರು ಬದರಿ ಹೋದರು. ಮಾಘ ಶುದ್ಧ ನವಮ್ಯಾಂ ಬದರೀಂ ಯೋ. ಇವನಿಗೆ ಯಾವಾಗ ಅಪರೋಕ್ಷ ಜ್ಞಾನ ಆಯಿತು, ಅವರು ವೈಕುಂಠಕ್ಕೆ ದರ್ಶನ ಆಯಿತು ನನಗೆ ಗೊತ್ತಿಲ್ಲ. ಇಂಥ ಪೆದ್ದುಗಳು ಟೆಕ್ಸ್ಟ್ ಬರೆಯೋದು, ಪೆದ್ದುಗಳು ಅದನ್ನು ಬರೆದು ಪಾಸ್ ಆಗೋದು, ಪೆದ್ದುಗಳೇ MA PUC ಪಾಸ್ ಆಗಿ ರ್ಯಾಂಕ್ ಸ್ಟೂಡೆಂಟಾಗಿ ಮುಂದೆ ಹೋಗ್ತಾ ಇರ್ತಾರೆ. ಏನು ನಮ್ಮ ಕಥೆ, ನಮ್ಮ ಅವಸ್ಥೆ ಏನು? ಹೀಗೆ ಅನೇಕ ದೇವತೆಗಳು ನೆಲೆಸಿರತಕ್ಕಂಥ, ಇವತ್ತಿಗೂ ದೇವತೆಗಳು ಓಡಾಡ್ತಕ್ಕಂಥ ನೆಲ, ಅತ್ಯಂತ ಅದ್ಭುತವಾದ ವೈಬ್ರೇಷನ್ ಇರತಕ್ಕಂಥದ್ದು ಹಿಮಾಲಯ. ವಾಸ್ತವಿಕವಾಗಿ ಅಲ್ಲಿಗೆ ಹೋದರೆ ಪ್ರತಿಯೊಬ್ಬರ ಅನುಭವ ಏನು ಗೊತ್ತುಂಟ? ಸಾಮಾನ್ಯ ಮಟ್ಟಿಗೆ, ಇನ್ನು ಕೆಲವು ರೋಗಿಗಳಿಗೆ ಕಷ್ಟ ಆಗೋದು, ಅದು ಬೇರೆ ವಿಷಯ. ಇಲ್ಲದಿದ್ದರೆ ಅಲ್ಲಿಗೆ ಹೋದರೆ ಎರಡನೇ ನೀವು ಅಲ್ಲಿಂದ ಮರಳಿ ಮನೆಗೆ ವಾಪಸ್ ಬರ್ತಿರಲ್ಲ, ದಟ್ ಈಸ್ ಗ್ರೇಟ್ ಅಚೀವ್ಮೆಂಟ್. ಅದನ್ನು ಬಿಟ್ಟು ವಾಪಸ್ ಬರಬೇಕು ಅಂತ ಅನಿಸೋದೇ ಇಲ್ಲ, ಅಲ್ಲೇ ಇದ್ದು ಬಿಡಬೇಕು ಅಂತ ಅನಿಸುತ್ತೆ. ಅದನ್ನು ಬಿಟ್ಟು ಬರೋದೇ ಒಂದು ದೊಡ್ಡ ತ್ಯಾಗ. ಅದು ನಾನು ಅಲ್ಲಿ ಭುಜವರ್ದು ಹೇಳಿದ ಹಾಗೆ, ಅಲ್ಲಿ ಏನೋ ಅಲ್ಲೆಲ್ಲ ಒಂದು ಕರ್ಮ, ಏನೋ ಅಲ್ಲಿ ಹೋದಲ್ಲಿ ಎಲ್ಲ ಬದರಿಗೆ ಹೋದರೆ, ಕಾಶಿಗೆ ಹೋದರೆ ಏನೋ ಇಷ್ಟೋ ಅದನ್ನು ಬಿಡಬೇಕು, ಬಿಟ್ಟು ಬರಬೇಕು. ಏನೋ ಕೆಲವರು ಉಪ್ಪಿನಕಾಯಿ ಬಿಡೋದು, ಕೆಲವರು ಮಾವಿನಕಾಯಿ ಬಿಡೋದು, ಎಂಥೆಂಥಲ್ಲಿ ಬಿಟ್ಟು ಬರ್ತಾರೆ. ಏನು ಉಪಯೋಗ ಇಲ್ಲ, ಸುಮ್ಮನೆ ಅಪರದಂಡ. ಏನೋ ಅದೊಂದು ಬಿಡಿ, ಉಪ್ಪಿನಕಾಯಿ ತಿನ್ನೋದು ಬಿಟ್ಟ. ಅವನಿಗೆ ಡಾಕ್ಟ್ರ್ ಹೇಳಿರ್ತಾರೆ, ನೀನು ವಯಸ್ಸಾಯ್ತು, ಇನ್ನು ಉಪ್ಪಿನಕಾಯಿ ತಿನ್ನಬಾರ್ದು, ಇನ್ನೂ ಹೆಚ್ಚು ಉಪ್ಪಿನಕಾಯಿ ತಿಂದರೆ ಅದು ಹಾರ್ಟ್ಗೆ ಪ್ರಾಬ್ಲಮ್ ಆಗುತ್ತೆ. ಸರಿ, ಬದಲು ಹೋದ ಉಪ್ಪಿನಕಾಯಿ ಬಿಟ್ಟ. ಯಾವುದು ತಿನ್ನಬಾರ್ದು ಡಾಕ್ಟರ್ ಹೇಳಿದ್ರೆ ಬಿಟ್ಟು ಬರೋದು ಹೋಗಿ. ಇದು ನಮ್ಮ ಅಭ್ಯಾಸ ಆಗಿದೆ. ನನ್ನ ಹತ್ರ ಕೇಳಿದ್ರು ಏನು ಬಿಡ್ತೀರಿ ಅಂತ. ಉಪ್ಪಿನಕಾಯಿ, ಹೋಳಿಗೆ. ನನಗೆ ಯಾವುದ್ರ ಚಪಲವೂ ಇಲ್ಲ. ಚಪಲ ಇದ್ರೆ ಅಲ್ಲ ಬಿಡೋದು, ಚಪಲ ಇದ್ದರೆ ಆ ಚಪಲ ಬಿಡೋದು. ನನಗೆ ಯಾವುದಿಲ್ಲ ಅಂಥ ಚಪಲ ಇಲ್ಲ, ನಾನು ಯಾವುದನ್ನು ಬಿಡೋಲ್ಲ.
ಅಲ್ರಿ ತುಂಬ ಇಷ್ಟವಾದ್ದನ್ನು ಬಿಡಬೇಕು, ಬಿಡ್ತಾ ಇದ್ದೇನಲ್ಲ. ಯಾವುದು? ನನಗೆ ಬದರಿ ತುಂಬ ಇಷ್ಟ, ಅದನ್ನು ಬಿಟ್ಟು ಹೋಗ್ತಾ ಇದ್ದೇನೆ ಊರಿಗೆ. ಇನ್ನೇನು ಬಿಡಬೇಕು? ಅಲ್ಲಿ ಬದರಿಯಲ್ಲಿ ಏನು ಬಿಡ್ಲಿಕ್ಕೆ ಏನು ಬಿಡೋಲ್ಲ. ಹೀಗೆ ಅಂಥ ಒಂದು ವಿಚಿತ್ರವಾದಂಥ ಸೆಳೆತ ಇರತಕ್ಕಂಥದ್ದು. ಯಾಕೆಂದರೆ ಸ್ಥಾವರಾಣಂ ಹಿಮಾಲಯ. ಕೃಷ್ಣ ಅದಕ್ಕೆ ಉತ್ತರ ಕೊಟ್ಟುಬಿಟ್ಟಿದ್ದಾನೆ. ನನ್ನ ವಿಭೂತಿ ಅದು ಹಿಮಾಲಯ ಅಂದರೆ. ಅದಕ್ಕಿಂತ ಎತ್ತರದ ಸಂಗತಿಗಳಿರ್ಬೋದು, ಬೆಟ್ಟಗಳಿರ್ಬೋದು, ಅದಕ್ಕಿಂತ ಸುಂದರವಾದಂತಹ ಪ್ರಾಕೃತಿಕ ಸೌಂದರ್ಯ ತುಂಬಿದ ಬೆಟ್ಟಗಳು ವಿದೇಶದಲ್ಲಿ ಬೇಕಾದಷ್ಟು ಇರ್ಬೋದು, ಅದಕ್ಕಿಂತ ತುಂಬ ರೋಚಕವಾದಂಥ ಪಿಕ್ನಿಕ್ ಸ್ಪಾಟ್ಗಳು. ಆದರೆ ಸ್ಪಿರಿಚುವಲ್ ಸೆಂಟರ್ಸು ಪ್ರಪಂಚದಲ್ಲೇ ಅದಕ್ಕೆ ಸಾಧ್ಯ ಆದ ಇನ್ನೊಂದು ಸ್ಪಿರಿಚುವಲ್ ಸೆಂಟರ್ ಇಲ್ಲ. ಸ್ಥಾವರಾಣಂ ಹಿಮಾಲಯ. ಹೀಗೆ ಕೃಷ್ಣ ತಾನು ವಿಭೂತಿಯಾಗಿ